2025-26ರ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಇನ್ನೇನು ನಾಕೌಟ್ ಹಂತದ ಪಂದ್ಯಗಳು ಶುರುವಾಗುತ್ತವೆ. ಲೀಗ್ ಹಂತದ 6ನೇ ಪಂದ್ಯಗಳು ಇವತ್ತು ನಡೆದವು. ಹಾಗೆ ಇವತ್ತಿನ ಪಂದ್ಯಗಳಲ್ಲೂ ಕೂಡ ಸಾಕಷ್ಟು ಆಟಗಾರರು ಇಂಪ್ರೆಸಿವ್ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಆದರೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದಂತ ಶುಭ್ಮನ್ ಗಿಲ್ ಒನ್ಸ್ ಅಗೇನ್ ಇಲ್ಲೂ ಕೂಡ ಸೌಂಡ್ ಮಾಡಲಿಲ್ಲ. ಅತ್ತ ಕರ್ನಾಟಕ ಪರ ದೇವದತ್ ಪಡಿಕ್ಕಲ್ ಅಬ್ಬರ ಮತ್ತಷ್ಟು ಹೆಚ್ಚಾಗಿದೆ. ಡೊಮೆಸ್ಟಿಕ್ ನಲ್ಲೂ ಕೂಡ ಆಡದಂತ ಗಿಲ್ ಒಂದ್ ಕಡೆ, ಡೊಮೆಸ್ಟಿಕ್ ನಲ್ಲಿ ಇತಿಹಾಸ ಸೃಷ್ಟಿಸ್ತಾ ಇರುವಂತಹ ಪಡಿಕ್ಕಲ್ ಇನ್ನೊಂದ್ ಕಡೆ. ಸೊ ಈ ಇಬ್ಬರ ಬಗೆಗಿನ ಕೆಲ ಕುತೂಹಲಕಾರಿ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತದ ಪ್ರತಿಷ್ಠಿತ ದೇಶೀಯ ಪಂದ್ಯಾವಳಿಯಾಗಿರುವಂತ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಆಟಗಾರರು ಕೂಡ ಆಡಲೇಬೇಕು ಅಂತ ಬಿಸಿಸಿಐ ಕಟ್ಟಪ್ಪಣೆಯನ್ನ ಹೊರಡಿಸಿತು. ಹೀಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ಸ್ಟಾರ್ ಆಟಗಾರರೆಲ್ಲ ತಮ್ಮ ತಮ್ಮ ರಾಜ್ಯಗಳ ಪರ ಪಂದ್ಯಗಳನ್ನು ಆಡಿದ್ರು. ಇನ್ನು ಕೆಲವರು ಈಗಲೂ ಕೂಡ ಆಡ್ತಾ ಇದ್ದಾರೆ. ಇವತ್ತಿನ ಪಂದ್ಯದಲ್ಲಿ ಪಂಜಾಬ್ ಪರ ಟೀಂ ಇಂಡಿಯಾದ ಟೆಸ್ಟ್ ಹಾಗೆ ಏಕದಿನ ತಂಡಗಳ ನಾಯಕನಾಗಿರುವಂತ ಶುಭ್ಮನ್ ಗಿಲ್ ಕೂಡ ಕಣಕ್ಕಿಳಿದಿದ್ರು. ಆದ್ರೆ ಗಿಲ್ ಇಲ್ಲಿಯೂ ಸಲ್ಲದವರಾಗಿದ್ದಾರೆ. ಡೊಮೆಸ್ಟಿಕ್ ನಲ್ಲೂ ಸದ್ದು ಮಾಡದ ಶುಭ್ಮನ್ ಗಿಲ್. ಇವತ್ತಿನ ಪಂದ್ಯಗಳ ಪೈಕಿ ಶುಭ್ಮನ್ ಗಿಲ್ ಮೇಲೆ ತುಂಬಾನೇ ಹೋಪ್ಸ್ ಇತ್ತು. ಯಾಕಂದ್ರೆ ಬೇರೆಲ್ಲ ಆಟಗಾರರಿಗಿಂತ ಗಿಲ್ ಆಡೋದು ಹಾಗೆ ಅವರ ಬ್ಯಾಟಿಂಗ್ ನಿಂದ ಬಿಗ್ ಇನ್ನಿಂಗ್ಸ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಗಿಲ್ ಪರಿಸ್ಥಿತಿ ಎಲ್ಲಿಯೂ ಕೂಡ ಸಲ್ಲದವರಂತಾಗಿದ್ದಾರೆ. ಗೋವಾ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಪರ ಓಪನರ್ ಆಗಿ ಕಣಕ್ಕಿಳಿದಂತ ಶುಭ್ಮನ್ ಗಿಲ್ 12 ಎಸೆತಗಳಲ್ಲಿ 11 ರನ್ ಗಳಿಸಿ ಔಟ್ ಆಗಿದ್ದಾರೆ. ಗಿಲ್ ಅವರ ಇದೇ ಫೇಲ್ಯೂರ್ ಈಗ ಬಿಸಿಸಿಐಗೂ ಕೂಡ ತಲೆನೋವು ತಂದಿಟ್ಟಿದೆ. ಕಳೆದ ವರ್ಷ T20 ಫಾರ್ಮೆಟ್ಗೆ ವೈಸ್ ಕ್ಯಾಪ್ಟನ್ ಮಾಡಿದ್ರೂ ಕೂಡ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಅರ್ಧಶತಕ ಬಂದಿರಲಿಲ್ಲ. ಹೀಗಾಗಿ ಕೊನೆಗೆ ವಿಧಿ ಇಲ್ಲದೆ 2026ರ T20 ವಿಶ್ವಕಪ್ ತಂಡದಿಂದಲೇ ಹೊರಗಿಟ್ಟಿದ್ರು. ಈಗ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಮತ್ತೆ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡೋಕೆ ಆಯ್ಕೆ ಮಾಡಿದ್ದಾರೆ. ಸೊ ಇಂಥ ಟೈಮಲ್ಲಿ ಫಾರ್ಮ್ ಕಳ್ಕೊಂಡಿರುವಂತಹ ಶುಭ್ಮನ್ ಗಿಲ್ ಯಾವಾಗ ಕಂಬ್ಯಾಕ್ ಮಾಡ್ತಾರ ಅನ್ನುವಂತ ಟೆನ್ಷನ್ ಕಾಡ್ತಾ ಇದೆ. ಹೀಗೆ ಗಿಲ್ ಡಲ್ ಆಗ್ತಾ ಇದ್ರೆ ಅತ್ತ ದೇವದತ್ ಪಡಿಕ್ಕಲ್ ಮಾತ್ರ ದಾಖಲೆಗಳನ್ನೇ ಧೂಳಿಪಟ ಮಾಡಿಕೊಂಡು ಮುನ್ನುಗ್ತಿದ್ದಾರೆ. 6ನೇ ಪಂದ್ಯದಲ್ಲಿ ಪಡಿಕ್ಕಲ್ ಪರಾಕ್ರಮ, ಶತಕ ದಂಚಿನಲ್ಲಿ ಔಟ್. ಪ್ರಸ್ತುತ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕರ್ನಾಟಕ ತಂಡ ಅನ್ಸ್ಟಾಪಬಲ್ ಟೀಮ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ತಂಡದ ಪರ ಸಾಲಿಡ್ ಫಾರ್ಮ್ ನಲ್ಲಿರುವಂತಹ ದೇವದತ್ ಪಡಿಕ್ಕಲ್ ಅಂತೂ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಶೈನ್ ಆದ್ರು. ಅಹಮದಾಬಾದ್ನ ಗುಜರಾತ್ ಕಾಲೇಜು ಮೈದಾನದಲ್ಲಿ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಕರ್ನಾಟಕ ಪರ ಅಬ್ಬರಿಸಿದ್ದಾರೆ. 82 ಎಸೆತಗಳಲ್ಲಿ 12 ಬೌಂಡ್ರಿ ಹಾಗೆ 2 ಸಿಕ್ಸರ್ಗಳು ಸೇರಿದಂತೆ 91 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನೇನು ಶತಕಕ್ಕೆ 9 ರನ್ಗಳ ಅಗತ್ಯ ಅಷ್ಟೇ ಇತ್ತು. ಈ ಟೈಮಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಪಡಿಕ್ಕಲ್ ಈ ಟೂರ್ನಿಯಲ್ಲಿ ತಮ್ಮ 5ನೇ ಶತಕ ಗಳಿಸುವಂತ ಅವಕಾಶವನ್ನ ಸ್ವಲ್ಪದರಲ್ಲೇ ಕಳ್ಕೊಂಡಿದ್ದಾರೆ. ಹೀಗಿದ್ರೂ ಕೂಡ ಅದ್ಭುತ ದಾಖಲೆ ಬರೆದಿದ್ದಾರೆ. ಕೇವಲ 6 ಇನ್ನಿಂಗ್ಸ್ಗಳಲ್ಲಿ 100ರ ಸರಾಸರಿಯಲ್ಲಿ 605 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 4 ಶತಕಗಳು ಸೇರಿವೆ. ಹಾಗೆ ಪಡಿಕ್ಕಲ್ 3 ವಿಜಯ್ ಹಜಾರೆ ಟ್ರೋಫಿ ಸೀಸನ್ಗಳಲ್ಲಿ 600 ಅಥವಾ ಅದಕ್ಕಿಂತ ಹೆಚ್ಚು ರನ್ಗಳನ್ನ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎಂಬ ದಾಖಲೆ ಬರೆದಿದ್ದಾರೆ. ಇದಕ್ಕೂ ಮೊದಲು ಪಡಿಕ್ಕಲ್ 2020-21ರ ವಿಜಯ್ ಹಜಾರೆ ಟ್ರೋಫಿ ಸೀಸನ್ ನಲ್ಲಿ 7 ಇನ್ನಿಂಗ್ಸ್ಗಳಲ್ಲಿ 737 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ 2019-20ರ ಸೀಸನ್ ನಲ್ಲಿ 11 ಇನ್ನಿಂಗ್ಸ್ಗಳಿಂದ 609 ರನ್ಗಳನ್ನ ಕಲೆ ಹಾಕಿದ್ರು. ಪ್ರಸ್ತುತ ಆವೃತ್ತಿಯಲ್ಲೂ ಕೂಡ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ. ಹೀಗಿದ್ರೂ ಕೂಡ ಭಾರತ ತಂಡದಲ್ಲಿ ಮಾತ್ರ ಅವಕಾಶ ಸಿಗ್ತಾ ಇಲ್ಲ. ಅವರ ಅದ್ಭುತ ಫಾರ್ಮ್ ಹೊರತಾಗಿಯೂ ಕೂಡ ಜನವರಿ 11ರಿಂದ ಆರಂಭವಾಗಲಿರುವಂತ ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೂ ಕೂಡ ಅವರನ್ನ ಭಾರತೀಯ ತಂಡದಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಭಾರತ ಪರ ಪಡಿಕ್ಕಲ್ ಕೇವಲ 2 ಟೆಸ್ಟ್ ಪಂದ್ಯಗಳು ಹಾಗೆ 2 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಮಾತ್ರ ಆಡಿದ್ದಾರೆ. ಅವರು ಕೊನೆ ಬಾರಿಗೆ ಭಾರತದ ಪರ 2024ರ ನವೆಂಬರ್ನಲ್ಲಿ ಆಡಿದ್ರು. ಆನಂತರ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರೂ ಕೂಡ ಭಾರತ ಪರ ಒಂದೇ ಒಂದು ಏಕದಿನ ಪಂದ್ಯವನ್ನು ಆಡೋಕು ಕೂಡ ಇದುವರೆಗೆ ಅವಕಾಶ ಸಿಕ್ಕಿಲ್ಲ. ವಿಜಯ್ ಹಜಾರೆಯಲ್ಲಿ ಸತತ 6ನೇ ಪಂದ್ಯ ಗೆದ್ದ ಕರ್ನಾಟಕ. ಇನ್ನು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕರ್ನಾಟಕ ತಂಡ ಅಜೇಯ ಯಾತ್ರೆ ಮುಂದುವರಿಸಿದೆ. ರಾಜಸ್ಥಾನ ವಿರುದ್ಧದ 6ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತು ಕರ್ನಾಟಕ ತಂಡ. 50 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 324 ರನ್ಗಳನ್ನ ಕಲೆ ಹಾಕಿತ್ತು. ನಾಯಕ ಮಯಾಂಕ್ ಅಗರ್ವಾಲ್ 107 ಎಸೆತಗಳಲ್ಲಿ 100 ರನ್ಗಳನ್ನ ಗಳಿಸಿದ್ರು. ಹಾಗೆ ಪಡಿಕ್ಕಲ್ ಮತ್ತು ಮಯಾಂಕ್ ಜೊತೆಯಾಟದಲ್ಲಿ ಕರ್ನಾಟಕ 183 ರನ್ಗಳ ಪಾಲುದಾರಿಕೆಯನ್ನು ಹೊಂದಿತ್ತು.
325 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ರಾಜಸ್ಥಾನ ಪರ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಬಿಗ್ ಇನ್ನಿಂಗ್ಸ್ ಬರಲೇ ಇಲ್ಲ. ಹೀಗಾಗಿ ಈ ಪಂದ್ಯವನ್ನ ಕರ್ನಾಟಕ ತಂಡ ಗೆದ್ದು ನಾಕೌಟ್ ಸುತ್ತಿಗೆ ಸೆಲೆಕ್ಟ್ ಆಗಿದೆ. ಒಟ್ನಲ್ಲಿ ವಿಜಯ್ ಹಜಾರೆಯಲ್ಲಿ ಕರ್ನಾಟಕದ ಪ್ರದರ್ಶನ ಹಾಗೆ ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ದುರಂತ ಏನಂದ್ರೆ ಇಂಥ ಬೆಂಕಿ ಫಾರ್ಮ್ ನಲ್ಲಿರುವಂತಹ ಪಡಿಕ್ಕಲ್ಗೆ ಭಾರತದ ಪರ ಪಂದ್ಯಗಳನ್ನು ಆಡೋಕೆ ಅವಕಾಶ ಕೊಡ್ತಾ ಇಲ್ಲ. ಇನ್ನಾದ್ರೂ ಕೂಡ ಬಿಸಿಸಿಐ ಕಣ್ತೆರೆದು ನೋಡ್ಬೇಕಿದೆ. ಆಡದೆ ಇದ್ದೋರಿಗೆ ಪದೇ ಪದೇ ಅವಕಾಶ ಕೊಟ್ಟು ಶೇಪೌಟ್ ಆಗೋದ್ಕಿಂತ ಪಡಿಕ್ಕಲ್ರಂತ ಪ್ರತಿಭಾವಂತರನ್ನ ಗುರುತಿಸಿ ಬೆಳೆಸಬೇಕಿದೆ. ನಿಮಗೂ ಕೂಡ ಇದು ಸರಿ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.